ಅತ್ತೆ ಹಾಗೆ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ನನಗೆ ನನ್ನ ಡಿಸಿಷನ್ ಗೊತ್ತಿದೆ, ನೀವು ಆ ಡಿಸಿಷನ್ನ ರೆಸ್ಪೆಕ್ಟ್ ಮಾಡಿದ್ದೀರಾ. ಸೊ ನೋ ಪ್ರಾಬ್ಲಮ್. ನೀವು ನನಗೆ 6 ತಿಂಗಳು ಟೈಮ್ ಕೊಟ್ಟಿದ್ದೀರಾ ಅಲ್ವಾ? ಅಲ್ಲಿವರೆಗೂ ನನ್ನಿಂದ ಈ ಮನೆಯವರು ಯಾರಿಗೂ ತೊಂದರೆ ಆಗೋದಿಲ್ಲ, ಸರಿನಾ? ಸರಿ, ನಿಮ್ಮ ಬ್ಯಾಗಲ್ಲಿರೋ ಬಟ್ಟೆ ಕಬರ್ಡ್. ನೀವು ನನಗೋಸ್ಕರ ಕಾಲೇಜಿಗೆ ಅಪ್ಲೈ ಮಾಡಿದ್ರಾ? ಯಾವಾಗ? ನೀವು ನೋಡಲಿ ಅಂತಾನೆ ಬೀರೂಲಿಟ್ಟಿದ್ದೆ, ಅದನ್ನು ನೀವು ನೋಡಿಲ್ಲ. ನಾನೇ ಹೇಳೋಣ ಅಂತ ಅನ್ಕೊಳ್ಳುವಾಗ ಏನಿಲ್ಲ ಬಿಡಿ. ಹೇಳಿ ಸಂಜೀವ್ ಅವರೇ. ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ನೀವು ಹೇಳಿದ್ರಿ. ಸಾರಿ, ನೀವು ಲಂಡನ್ಗೆ ಹೋಗಿ ಓದಬೇಕು ಅಂತಿರೋರು. ನಾನು ಇಲ್ಲಿರೋ ಕಾಲೇಜ್ಗೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ನಾನು ಲಂಡನ್ಗೆ ಹೋಗೋ ಟೈಮ್ ಮೀರೋಗಿದೆ. ಮತ್ತೆ ಅಪ್ಲೈ ಮಾಡಿ ಅದಕ್ಕೆ ಸೀಟ್ ಸಿಕ್ಕಿ ನಾನು ಅಲ್ಲಿಗೆ ಹೋಗೋವರೆಗೂ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಅಲ್ಲಿವರೆಗೂ ನಾನು ಸ್ಟಡೀಸ್ನ ಬಿಟ್ಟು ಸುಮ್ಮನೆ ಕೂತಿರೋಕ್ಕಾಗಲ್ಲ. ನನಗೋಸ್ಕರ ನೀವು ಹೇಗಿದ್ರೂ ಅಪ್ಲೈ ಮಾಡಿದ್ದೀರಾ ಅಲ್ವಾ? ಈ 6 ತಿಂಗಳು ನಾನು ಇಲ್ಲೇ ಇದ್ದು ಸ್ಟಡೀಸ್ನ ಕಂಪ್ಲೀಟ್ ಮಾಡ್ತೀನಿ. ನಿಜವಾಗ್ಲೂ ನೀವು ಈ ಕಾಲೇಜ್ಗೆ ಯಾಕೆ ಹೋಗಬಾರ್ದಾ? ಅಲ್ಲ, ಲಂಡನ್ಗೆ ಹೋಗೋವರೆಗೂ ನಾನು ಇಲ್ಲೇ ಇದ್ದು ಸ್ಟಡೀಸ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್.